ಹಳ್ಳಿ ಹುಡುಗ ಪ್ರಸಾದ್ ಶಿವಮೊಗ್ಗದ ಸೌಮ್ಯ ಎಂಬ ಹುಡುಗಿಯನ್ನು ಪ್ರೀತಿಸುತ್ತಾನೆ. ಅವರ ನಡುವಿನ ಸಂಬಂಧವು ಶಾಲಾ ದಿನಗಳಲ್ಲಿ ಪ್ರಾರಂಭವಾಯಿತು. ಶಾಲೆಯಲ್ಲಿ ಸದಾ ತಲುಪಿದರೂ ಪ್ರಸಾದ್ ಎಂದಿಗೂ ಸೌಮ್ಯನನ್ನು ಬಿಟ್ಟು ಹೋಗಲು ಸಿದ್ಧನಾಗಿದ್ದನು. ದಿನಚರಿ ಇದೆ. ಒಂದೆಡೆ ನಡೆಯುವ ನಾಟಕದಲ್ಲಿ ಪ್ರಸಾದ್ ಮತ್ತು ಸೌಮ್ಯ ಭಾಗಿಯಾಗುತ್ತಾರೆ. ನಾಟಕದಲ್ಲಿ ಪ್ರಸಾದ್ ನೆನೆಸಿದ ಕಥಾನಕ ಮತ್ತು ಪಾತ್ರಗಳು ತಮ್ಮ ಅಸಲಿನ ಬದುಕಿಗೆ ತಕ್ಕಂತೆ ಎಳೆಯುತ್ತದೆ. ಅವುಗಳನ್ನು ಹಣೆಯುವಾಗ ಅವರು ತಮ್ಮ ಹೃದಯವನ್ನು ಇತರರಿಗೆ ತಲುಪಿಸಲು ಸಿದ್ಧರಾಗಿದ್ದಾರೆ ಎಂದು ತೋರುತ್ತದೆ. ನಾಟಕದ ಅಂತ್ಯದ ವೇಳೆಗೆ ಪ್ರತಿಯೊಬ್ಬರಿಗೂ ಅವರ ಮನಸ್ಸಿನಲ್ಲಿ ಏನೋ ಒಂದು ಬದಲಾವಣೆಯಾಗಿದೆ. ಪ್ರಸಾದ್ ಮತ್ತು ಸೌಮ್ಯ ನಾಟಕದ ಪಾತ್ರಗಳಲ್ಲಿ ಬೆಳೆದ ತಮ್ಮ ನಿಜವಾದ ಸಂಬಂಧವನ್ನು ಅರಿತುಕೊಳ್ಳುತ್ತಾರೆ. ಸೌಮ್ಯನು ನಾಟಕದ ಹಾರಿಸು ಕ್ಷಣದಲ್ಲಿ ಪ್ರಸಾದ್ ಅವಳಿಗೆ ತನ್ನ ಪ್ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನೆ. ಅವರು ಹವ್ಯಾಸದೊಂದಿಗೆ ತಮ್ಮ ಪಾಠಗಳನ್ನು ಹಂಚಿಕೊಂಡು ಜೀವನದ ಹೊಸ ಪಥವನ್ನು ಸೇರಿಕೊಳ್ಳುತ್ತಾರೆ. ಅವರ ನಾಟಕದ ಕಥೆ ಒಂದು ಹೊಸ ಜೀವನಕ್ಕೆ ಪ್ರೇರಣೆಯಾಗುತ್ತದೆ ಮತ್ತು ಅವರು ತಮ್ಮ ಪ್ರೀತಿಯ ಸಹಜ ಸಂಗಮವನ್ನು ಕಂಡುಕೊಳ್ಳುತ್ತಾರೆ. ಈ ರೀತಿಯ ಕಥೆಗಳು ಮನಸ್ಸು ಮತ್ತು ಹೃದಯದ ಒಕ್ಕೂಟವನ್ನು ಉಲ್ಲೇಖಿಸುತ್ತವೆ ಮತ್ತು ಸಾಂಪ್ರದಾಯಿಕ ಜಗತ್ತಿನಲ್ಲಿ ಪ್ರೀತಿಯ ಶಕ್ತಿಯನ್ನು ಸಾರುತ್ತವೆ.